ಇದು ಟಾಲಿವುಡ್ನ ಮೋಸ್ಟ್ ಹ್ಯಾಂಡ್ಸಮ್ ನಟನ ಸ್ಟೋರಿ. ಆ ಶ್ರೀಮಂತ ನಟ ಮದುವೆ ಆಗದಿರುವುದಕ್ಕೆ ಇದೇ ಕಾರಣವಂತೆ. ಆ ಕಾರಣ ಏನೆಂದು ಕೇಳಿದರೆ ನೀವು ಕೂಡ ನಿಜಕ್ಕೂ ಶಾಕ್ ಆಗ್ತೀರ. ಹೌದು, ಇದು ನಟ ಪ್ರಭಾಸ್ನ ಮ್ಯಾರೇಜ್ ಮಿಸ್ಟರಿ ಕಥೆ. ಎಸ್, ಇದು ಟಾಲಿವುಡ್ನ ಮೋಸ್ಟ್ ಹ್ಯಾಂಡ್ಸಮ್ ನಟನ ಸ್ಟೋರಿ. ಆ ಶ್ರೀಮಂತ ನಟ ಮದುವೆ ಆಗದಿರೋದಕ್ಕೆ ಆ ವಿಚಾರ ಕಾರಣವಂತೆ. ಆ ಕಾರಣ ಏನಂತ ಕೇಳಿದ್ರೆ ನೀವು ಕೂಡ ನಿಜವಾಗ್ಲೂ ಶಾಕ್ ಆಗ್ತೀರ. ಎಸ್, ಇದು ನಟ ಪ್ರಭಾಸ್ ಕುರಿತಾದಂತಹ ಒಂದು ಸ್ಟೋರಿ. ಇದೀಗ ಪ್ರಭಾಸ್ ಅವರ ಮದುವೆ ಸೀಕ್ರೆಟ್ ಇದೆಯಲ್ಲ, ಆ ಒಂದು ಸೀಕ್ರೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ತಾಯಿ ಈಗ ರಿವೀಲ್ ಮಾಡಿದ್ದಾರೆ. ಆ ಸೀಕ್ರೆಟ್ ಏನು ಎತ್ತ ಅನ್ನೋದನ್ನು ನಾನು ಹೇಳ್ತೀನಿ. ಸದ್ಯಕ್ಕಂತೂ ಇದು ಪ್ರಭಾಸ್ ಅವರ ಮದುವೆ ಕುರಿತಾದಂತಹ ಒಂದು ಸ್ಟೋರಿ. ಎಸ್, ಇದು ಟಾಲಿವುಡ್ನ ಮೋಸ್ಟ್ ಹ್ಯಾಂಡ್ಸಮ್ ನಟ ಆಗಿರುವಂತಹ ಪ್ರಭಾಸ್ ಅವರಿಗೆ ಕುರಿತಾದಂತಹ ಒಂದು ಸ್ಟೋರಿ. ಪ್ರಭಾಸ್ ಅವರು ಯಾಕೆ ಮದುವೆ ಆಗಿಲ್ಲ? ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ದಾರೆ. ಸುಮಾರು 45ರಿಂದ 50 ವರ್ಷ ಆಗ್ತಾಯಿದೆ, ಯಾಕೆ ನೀವು ಮದುವೆ ಆಗಿಲ್ಲ ಇಲ್ಲಿವರೆಗೂ? ಒಂದಷ್ಟು ನಟಿಯರ ಜೊತೆ ಇವರ ಹೆಸರು ಕೂಡ ಕೇಳಿ ಬಂದಿತ್ತು. ಅದರಲ್ಲಿ ಅನುಷ್ಕಾ ಶೆಟ್ಟಿ ಅವರ ಜೊತೆ ಇವರು ಮದುವೆ ಆಗ್ತಾರೆ ಅನ್ನೋ ಒಂದಷ್ಟು ಸುದ್ದಿ ಕೂಡ ಹರಿದಾಡ್ತಾ ಇತ್ತು. ಆದರೆ ಈಗ ಅದು ಕೂಡ, ಆ ಸುದ್ದಿಯೂ ಕೂಡ ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇಲ್ಲ. ಆದರೆ ಅವರ ತಾಯಿ ಪ್ರಭಾಸ್ ಅವರು ಯಾವ ಕಾರಣಕ್ಕೋಸ್ಕರ ಮದುವೆ ಆಗಿಲ್ಲ, ಮದುವೆ ಆಗ್ತಿಲ್ಲ ಅನ್ನೋ ಒಂದು ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಎಸ್, ಪ್ರಭಾಸ್ ಅವರ ತಾಯಿ ಶಿವಕುಮಾರಿ ಅವರು ಒಂದು ಶಾಕಿಂಗ್ ಸ್ಟೇಟ್ಮೆಂಟನ್ನು ಕೊಟ್ಟಿರುವಂತಹದ್ದು. ಪ್ರಭಾಸ್ ಮದುವೆ ಆಗದಿರುವುದಕ್ಕೆ ಆತನ ಪ್ರಾಣ ಸ್ನೇಹಿತನೇ ಕಾರಣ ಅಂತೆ. ಹಾಗಾದರೆ ಸ್ನೇಹಿತನ ಬ್ರೇಕಪ್ ಕಾರಣವಾಯ್ತಾ? ಮದುವೆ ಆಗದಿರೋದಕ್ಕೆ ಸ್ನೇಹಿತನ ಬ್ರೇಕಪ್ ಕಾರಣವಾಯ್ತಾ? ಡಾರ್ಲಿಂಗ್ ಆಪ್ತ ಮಿತ್ರ ರವಿ, ಪ್ರಭಾಸ್ ಅವರ ಆಪ್ತ ಮಿತ್ರರಾಗಿರುವಂತಹ ರವಿ ಅವರ ಒಂದು ಬ್ರೇಕಪ್ ವಿಚಾರ ಪ್ರಭಾಸ್ ಅವರಿಗೆ ಸಾಕಷ್ಟು ಬೇಸರ ತಂದಿತಂತೆ. ಇದೇ ವಿಚಾರಕ್ಕೆ ಪ್ರಭಾಸ್ ಅವರು ಮದುವೆ ಮೇಲೆ ಸಾಕಷ್ಟು ಜಿಗುಪ್ಸೆಯನ್ನು ಕೂಡ ಹೊಂದಿದ್ದಾರಂತೆ. ಹೀಗಂತ ಖಾಸಗಿ ಕಾರ್ಯಕ್ರಮದಲ್ಲಿ ಪ್ರಭಾಸ್ ಅವರ ತಾಯಿ ಶಿವಕುಮಾರಿಯವರು ಹೇಳ್ಕೊಂಡಿರುವಂಥದ್ದು. ಎಸ್, ಈ ಕಾರಣಕ್ಕೋಸ್ಕರ ಪ್ರಭಾಸ್ ಅವರು ಮದುವೆಯನ್ನು ಪೋಸ್ಟ್ಪೋನ್ ಮಾಡ್ಕೊಂಬಂದಿದ್ದಾರೆ. ಅಂದರೆ ಮದುವೆ ಮೇಲೆ ಅವರಿಗೆ ಆಸಕ್ತಿಯೇ ಇಲ್ಲವಂತೆ. ಅದಕ್ಕೆ ಕಾರಣ ಅವರ ಸ್ನೇಹಿತ ರವಿ ಅವರ ಮದುವೆ ವಿಚಾರ ಇದೆಯಲ್ಲ, ಅವರ ಒಂದು ಮದುವೆ ವಿಚಾರ ಒಂದಷ್ಟು ಬ್ರೇಕಪ್ ಕೂಡ ಆಗಿತ್ತಂತೆ. ಅಂದರೆ ರವಿಯವರ ಮದುವೆ ಬ್ರೇಕಪ್ ಆಗಿತ್ತಂತೆ. ಇದು ಪ್ರಭಾಸ್ ಅವರಿಗೆ ಸಾಕಷ್ಟು ನೋವು ತಂದಿತ್ತಂತೆ. ಅಂದರೆ ತನ್ನ ಸ್ನೇಹಿತನ ಬಾಳಲ್ಲಿ ಈ ರೀತಿಯಾಗಿ ಆಯಿತು. ಸೊ ಹಾಗಾಗಿ ಮದುವೆ ಅನ್ನೋ ಒಂದು ವಿಚಾರಕ್ಕೆ ನಾನು ಇನ್ಯಾವತ್ತೂ ಕೂಡ ಅದರ ಬಗ್ಗೆ ಯೋಚನೆ ಮಾಡಬಾರ್ದು, ನನ್ನ ಕೆಲಸದ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು ಅಂತ ಹೇಳಿ ಪ್ರಭಾಸ್ ಅವರು ನಿರ್ಧಾರ ಮಾಡಿದ್ರಂತೆ. ಸೊ ಈ ಒಂದು ವಿಚಾರದ ಬಗ್ಗೆ ಸ್ವತಃ ಅವರ ತಾಯಿ ಶಿವಕುಮಾರಿ ಅವರು ಒಂದು ಖಾಸಗಿ ಸಂದರ್ಶನದಲ್ಲಿ ಈ ಒಂದು ವಿಚಾರವನ್ನು ಈಗ ರಿವೀಲ್ ಮಾಡಿರುವಂತಹದ್ದು.